ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಪುರಸಭಾ ಮಾಜಿ ಸದಸ್ಯ ಯುವ ನಾಯಕ ಎಂಎಸ್ ಪ್ರದೀಪ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಮಾಲೂರು ನಗರದ ಇಂದಿರಾನಗರದಲ್ಲಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಹಲವು ಮುಖಂಡರು ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸಿ ಆಚರಿಸಿದರು. ಎಂಎಸ್ ಪ್ರದೀಪ್ ರೆಡ್ಡಿ ಅವರು ಯುವ ಸಮೂಹವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ರಾಜಕೀಯ ಸಾಮಾಜಿಕವಾಗಿ ಉನ್ನತ ಸ್ಥಾನಕ್ಕೆ ಬರಲಿ ಎಂದು ಹಾಗೂ ಜನರ ಸೇವೆಯಲ್ಲಿ ತೊಡಗಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ನಾಗರಾಜು, ಆಟೋಮೊಬೈಲ್ ನಂದೀಶ್, ಬೆಳ್ಳಾವಿ ಸೋಮಣ್ಣ, ಮಿಟ್ಗಾನಹಳ್ಳಿ ಮೂರ್ತಿ, ಓಬಳಾಪುರ ಶಂಕರ್, ಇಂದ್ರನಗರ ನರೇಂದ್ರ, ದೊಡ್ಡಿ ರಾಜಪ್ಪ, ಎಂಎನ್ ವಿಜಯಕುಮಾರ್, ಪ್ರದೀಪ್ ಗೌಡ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬಿಜೆಪಿ ಅಭಿಮಾನಿಯಾಗಿ ಇದ್ದೆ. ಇವತ್ತು ದಿನ ನಾವೊಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈ ಬಿಜೆಪಿ ಕೆಲಸ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮಂಜುನಾಥ ಗೌಡರು ಸಾಹೇಬರು ಅವ್ರ ನೇತೃತ್ವದಲ್ಲಿ ನಾನು ಈ ಸಾಮಾನ್ಯ ಕಾರ್ಯಕರ್ತನಾಗಿ ಇರಬೇಕು ಅಂದ್ಬಿಟ್ಟು ನಾನು ಇವತ್ತು ಬಂದು ಇಲ್ಲಿಗೆ ಸೇರ್ಪಡೆಯಾಗಿದ್ದೀನಿ. ಇನ್ನು ಮುಂದೆ ಯಾವುದೇ ಬಿಜೆಪಿ ಕಾರ್ಯಕ್ರಮ ಈ ಮಾಲೂರು ತಾಲೂಕಿನಲ್ಲಿ ನಡೆದ್ರೆ ನನಗೆ ತಿಳಿಸಿದ್ರೆ ನಾನು ಅವ್ರ ಬೆನ್ನಿಗೆ ನಾನು ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಏನಪ್ಪ ಇವ್ರಿಗೆ ವಯಸ್ಸಾಗಿದೆ, ಹೆಂಗೆ ಇವ್ರಿಗೇನು ತಿಳ್ಕೊಬೇಡಿ. ಮಂಜುನಾಥ್ ಗೌಡ ಅವ್ರ ಮುಖ ನೋಡ್ರೇನೆ 30 ವರ್ಷ ಹುಡುಗರಿಗೂ ಏನು ಎನರ್ಜಿ ಇದೆ, ಆ ಎನರ್ಜಿ ನನ್ನಲ್ಲಿ ಬರುತ್ತೆ. ಇದೇ ತರ ಈ ಸ್ಪಂದನ ಕಾರ್ಯಕ್ರಮ ನಮ್ಮ ವೈಟ್ ಗಾರ್ಡನ್ ಬಡಾವಣೆಯಲ್ಲಿ ನಡಿಬೇಕು. ಅಲ್ಲಿ ನಡಿಬೇಕಂದ್ರೆ ಅಲ್ಲಿ ನಾನು ಏನೇನು ಮಾಡಬೇಕು, ಬಿಜೆಪಿ ಕಾರ್ಯಕರ್ತನಾಗಿ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ. ಇನ್ನು ಮುಂದೆ ಇಷ್ಟು ದಿವಸ ಅಭಿಮಾನಿಯಾಗಿದ್ದೆ, ಇವತ್ತಿಂದ ನಾನು ಒಂದು ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ ನಾನು ಮಾಡ್ತೀನಿ. ಇಲ್ಲಿನ ನಾಯಕರು ಇವತ್ತು ಕಾಂಗ್ರೆಸ್ನ ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ನಾರಾಯಣಸ್ವಾಮಿ ಅವರು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮನಸ್ಫೂರ್ತಿಯಾದ ಧನ್ಯವಾದಗಳು. ಕಾಂಗ್ರೆಸ್ ಹಳೆ ಕಾಂಗ್ರೆಸ್ ನಾರಾಯಣಸ್ವಾಮಿ ಅವರು, ಆಮೇಲೆ ಸುಕನ್ಯಾ ಅವರು, ಗಿರಿಜಮ್ಮನವರು, ಇವರು ಸಹ ಬನ್ನಿ.